ಓ ಭೈ, ಬ್ಲ್ಯಾಕ್ ಆ್ಯಡಮ್ ಟ್ರೇಲರ್ ಕೊನೆಗೂ ರಿಲೀಸ್ ಮಾಡಿಬಿಟ್ರು. ಭಾಳ ದಿವಸದಿಂದ ಕಾಯ್ತಾ ಇದ್ದೆ, ವೇಟ್ ಮಾಡ್ತಿದ್ದೆ ಟ್ರೇಲರಿಗೋಸ್ಕರ. ಯಾವಾಗ ಟೀಸರ್ ಬಂತು ಅವಾಗಲೇ ಇವೆಲ್ಲರದು ಎಕ್ಸ್ಪೆಕ್ಟೇಷನ್ಸ್ ಭಾಳ ರೈಸ್ ಆಗಿಬಿಡ್ತು. ಆಮೇಲೆ ರಾಕ್ ಮಾಡ್ತಾ ಇರೋದು ಈ ಪಾತ್ರನ, ಓ ಮೈ ಗಾಡ್, ಅವ್ರದ್ದಂತೂ ಲೈಕ್ ಪರ್ಸ್ನಾಲಿಟಿನೇ ಒಂಥರ ಆಸಮ್ ಆಗಿದೆ. ಸೊ ಬ್ಲ್ಯಾಕ್ ಆ್ಯಡಮಿಂದು ರೋಲ್ ಹೇಗೆ ಮಾಡ್ತಾರೆ, ಏನಾಗಿದೆ ನೋಡೋಣ. ನಾನು ಟ್ರೇಲರ್ಗೆ ನೋಡಿಲ್ಲ ಕ್ಲೀನಾಗಿ. ಸೊ ಫಸ್ಟ್ ಅದಕ್ಕೆ ರಿಯಾಕ್ಟ್ ಮಾಡೋಣ. ಸೊ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ರಿಯಾಕ್ಟ್. ಓ ಸ್ಪೇಸ್ Black Adam. What have your powers ever given to you? ಓ ಎಷ್ಟು ತೆಳ್ಳು ಕಾಣ್ತಾರಲ್ಲ ರಾಕ್. Nothing but heart, eh? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡ್ಕೊಳ್ತಿದ್ದೀರಾ? Then I was reborn a god. My son sacrificed his life to save me. Now I kneel before no one. ಮ್ಯಾನ್ BGM ಕೇಳ್ತಾ ಇದ್ದೀರಾ? ಓಕೆ, ವಿಂಗ್ಸ್. They're villains. Heroes don't kill people. Well, I do. ಓಕೆ, ಸೊ ಟಿಪಿಕಲ್ ರಾಕ್ ಇಂದು ಪರ್ಫಾರ್ಮೆನ್ಸ್ ಇದು. ಓ, ನನಗೆ ಏನು ಇಷ್ಟ ಆಗ್ತದೆ ಅಂದರೆ ಇದ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮ್ಯಾನ್. You have two choices. You can be the destroyer. ಕೇಪ್ ಇಲ್ಲ ಇದೆಲ್ಲ ಸುಮ್ಮನೆ ಹಾರ್ತಾ ಇದ್ದಾರೆ. ಓ, Or you can be its savior. That's up to you. what is she doing? Oh yeah. Behind you! Did he just catch a rocket? He got a rocket. Still not dead. Oh man. BGM. ಓ ಗಾಡ್, ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಭಾಳ ಚೆನ್ನಾಗೇ ಡೆಲಿವರ್ ಮಾಡಿದ್ದಾರೆ ಈ ಮೂವಿನ. ಲೈಕ್ ನೋಡ್ರಿ, DC ಸ್ವಲ್ಪ ಆ್ಯಾವ್ರೇಜಾಗಿ ನಡೀತಾ ಇದೆ ಇವಾಗ ಸದ್ಯಕ್ಕೆ. ಅಂದರೆ ಇದೇನು ಪರವಾಗಿಲ್ಲ ನಡೀತಿದೆ, ಆದರೆ ಈ ಬ್ಲ್ಯಾಕ್ ಆ್ಯಡಮ್ ಮೂವಿ ಇದೆಯಲ್ಲ, ಸೊ ಇದರಿಂದ ಇಲ್ಲ ಬಹಳಷ್ಟು ಮೇಲೋಗುತ್ತೆ DC ಯೂನಿವರ್ಸು, ಇಲ್ಲ ಫುಲ್ ಕೆಳಗಿಳಿಯುತ್ತೆ. ಎರಡರಲ್ಲಂತೂ ಒಂದಂತೂ ಹಾಗೇ ಆಗುತ್ತೆ. ಐ ಮೀನ್ ದಿ ಚಾಯ್ಸ್ ಆಫ್ ಕಾಸ್ಟಿಂಗ್ ಮಾತ್ರ ಸೂಪರ್ಬ್ ಆಗಿದೆ. ಐ ಮೀನ್ ರಾಕ್ ಆ್ಯಸ್ ಎ ಬ್ಲ್ಯಾಕ್ ಆ್ಯಡಮ್ ಕ್ಯಾರೆಕ್ಟರ್ ಇದೆಯಲ್ಲ, ಲೈಕ್ ಹೇಗೆ ನಿಭಾಯಿಸ್ತಾರೆ ಅಂತ ನೋಡೋಕೆ ಎಲ್ರಿಗೂ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದ್ದಾವೆ. ಯಾಕಂದರೆ ಇದು ರಾಕಿಂದು ಸಪ್ರೇಟ್ ಪರ್ಸ್ನಾಲಿಟಿ ಇದೆ. ಅವ್ರು ಯಾವುದೇ ಮೂವಿಲಿ ನೋಡ್ರಿ ಅವ್ರ ಪರ್ಸ್ನಾಲಿಟಿ ಮಾತ್ರ ಅವ್ರು ಬಿಡಲ್ಲ. ಆದರೆ ಬ್ಲ್ಯಾಕ್ ಆ್ಯಡಮಿಂದ ಒಂದು ಪರ್ಸ್ನಾಲಿಟಿ ಇದೆ. ಇದು ಸೂಪರ್ ಹೀರೋ ಮೂವಿ ಆಗಿರೋದ್ರಿಂದ ಆ ಬ್ಲ್ಯಾಕ್ ಆ್ಯಡಮು ರಾಕ್ ಆಗಬಾರ್ದು, ರಾಕು ಬ್ಲ್ಯಾಕ್ ಆ್ಯಡಮ್ ಆಗಬೇಕು. ಡು ಯು ಗೆಟ್ ಇಟ್? ಸೊ ಬ್ಲ್ಯಾಕ್ ಆ್ಯಡಮ್ ಈಸ್ ಎ ಮ್ಯಾನ್ ಕರೆಂಟ್ಲಿ ಔಟ್ ಆಫ್ ಟೈಮ್. ಹಂಗಂದ್ರೆ ಏನಂದರೆ ಲೈಕ್ ಬಹಳ ವರ್ಷದಿಂದ ಮಲಗಿ ಆಮೇಲೆ ಈ ಕಾಲದೊಳಗೆ ಎದ್ದಿದ್ದಾನೆ. ಸೊ ಕರೆಂಟ್ ಮಾಡ್ರನ್ ವರ್ಲ್ಡಿಂದ ನನಗೆ ಏನು ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಲೈಕ್ ಸ್ಟೀವ್ ರಾಜರ್ಸ್ ಕ್ಯಾಪ್ಟನ್ ಅಮೆರಿಕಾ 70 years ಅನಿಸುತ್ತೆ ಮಲಗಿ ಎದ್ದಿರ್ತಾನೆ ಲೈಫಿಂದ. ಸೊ ಅದೇ ಥರ ಇವರು ಕೂಡ ಲೈಕ್ ಮಲಗಿ ಎದ್ದಿರ್ತಾನೆ. ಕರೆಕ್ಟ್ಲಿ ಏನು ಗೊತ್ತಿರಲ್ಲ ಅವನಿಗೆ ಏನಾಗ್ತಿದೆ ಅಂತ. ಬ್ಲ್ಯಾಕ್ ಆ್ಯಡಮ್ ಕ್ಯಾರೆಕ್ಟರ್ ಹೇಗೆ ಕ್ಯಾರಿ ಇದೆ ಅಂದರೆ, ಹಿ ಈಸ್ ನಾಟ್ ಆ್ಯನ್ ಹೀರೋ ನಾರ್ ಹಿ ಈಸ್ ಅನ್ ಆ್ಯಂಟೈ ಹೀರೋ. ಲೈಕ್ ಅಂದರೆ ಅವನು ಇತ್ಲಾಗ ಪೂರಾ ಹೀರೋನೂ ಅಲ್ಲ, ಇತ್ಲಾಗ ಪೂರಾ ವಿಲನ್ನೂ ಅಲ್ಲ, ಲೈಕ್ ಮಧ್ಯಕ್ಕಿರೋನು. ಡಬಲ್ ಮೀನಿಂಗ್ ಬಂತ. ಯು ಕ್ಯಾನ್ ಬಿ ದ ಡೆಸ್ಟ್ರಾಯರ್ ಆಫ್ ದಿಸ್ ವರ್ಲ್ಡ್ ಆರ್ ಇಟ್ಸ್ ಸೇವಿಯರ್. ಸೊ ಈ ಲೈನ್ ಮಾತ್ರ ಸೂಪರ್ ಇಷ್ಟ ಆಯ್ತು ನನಗೆ. ಯಾಕಂದರೆ ಹಿ ಹ್ಯಾಸ್ ಟು ಚೂಸ್. ಬ್ಲ್ಯಾಕ್ ಆ್ಯಡಮು ಚೂಸ್ ಮಾಡಬೇಕು, ಅವನ್ನ ವರ್ಲ್ಡ್ನ ಡೆಸ್ಟ್ರಾಯ್ ಮಾಡ್ಬೋದು, ಇಲ್ಲ ಇದನ್ನು ಸೇವ್ ಮಾಡ್ಬೋದು. ಅದಕ್ಕೆ ಹಿ ಈಸ್ ನಾಟ್ ಎ ಹೀರೋ ಆರ್ ನಾರ್ ಈಸ್ ಅನ್ ಆ್ಯಂಟಿ ಹೀರೋ ಅಂತ ಹೇಳ್ತಾ ಇರೋದು ನಾನು. ಅವನು ಯಾವ ಸೈಡ್ನ ಚೂಸ್ ಮಾಡ್ತಾನೆ ಅಂತ ನಮಗೆ ಮೂವಿ ನೋಡಿದಾಗ ಗೊತ್ತಾಗೋದು ಆಬ್ವಿಯಸ್ಲಿ. ಸೊ ಟ್ರೇಲರ್ ಒಳಗೆ ಸ್ವಲ್ಪ ಬ್ರೇಕ್ ಡೌನಿಂದು ಅನಾಲಿಸಿಸು ಇದೆ, ಸ್ವಲ್ಪ ಅದನ್ನು ನೆಕ್ಸ್ಟ್ ವಿಡಿಯೋಲ್ಲಿ ಆದರೆ ಮಾಡ್ತೀನಿ. ಬೇಕಿದ್ರೆ ಕಾಮೆಂಟ್ ಮಾಡಿ ನಿಮಗೆ ಈ ಟ್ರೇಲರ್ದು ಬ್ರೇಕ್ ಡೌನ್ ಬೇಕಾ ಅಂದರೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪವರ್ಸ್ ಮಾತ್ರ ಸೂಪರ್ ಆಗಿದೆ. ಲೈಕ್ ವಿಮಾನದ್ದು ಏರ್ಪ್ಲೇನಿಂದು ವಿಂಗ್ಸ್ನೇ ಮುರಿದು ಬಿಡ್ತಾನೆ. ಆದರೆ ಇನ್ನೊಂದು ನೋಡಿದ್ರೆ ನೀವು ಲೈಕ್ ಅವನು ರಾಕೆಟ್ನ ಹಿಡ್ಕೊತಾನೆ, ಅಷ್ಟು ಪವರ್ ಇರುತ್ತೆ. ಆದರೆ ಅದು ಬ್ಲಾಸ್ಟ್ ಆದ ತಕ್ಷಣ ಅದನ್ನು ತಡ್ಕೊಳ್ಳೋ ಪವರ್ ಇರಲ್ಲ, ಆದರೂ ಅವನೇನು ಸಾಯಲ್ಲ. ದಿಸ್ ವಾಸ್ ಮೈ ರಿಯಾಕ್ಷನ್ ಟು ದ ಬ್ಲ್ಯಾಕ್ ಆ್ಯಡಮ್ಸ್ ಅಫಿಷಿಯಲ್ ಟ್ರೇಲರ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದು ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.